ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ನ್ಯೂಸ್ ಬಿಟ್ ಲೈವ್ ನಿಮ್ಮ ತನಕ ಮಾಹಿತಿನ ಕೊಡುವ ಪ್ರಯತ್ನವನ್ನ ಕೂಡ ನಾವು ಮಾಡಿದ್ದೀವಿ. ಈ ಹಿಂದಿನ ಎಪಿಸೋಡ್ ಅಲ್ಲಿ ತಾವು ಗಮನಿಸಿದ್ರಿ, ಈ SIT ಅಧಿಕಾರಿಗಳ ತನಿಖೆ ಎಲ್ಲಿಗೆ ಬಂತು, ಕೋರ್ಟ್ ಆದೇಶದ ಬಳಿಕ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಪ್ರಾಥಮಿಕವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4,000 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ SIT ಅಧಿಕಾರಿಗಳು. ಬಟ್ ಸಂಪೂರ್ಣ ವರದಿಯಲ್ಲ, ಇನ್ನೂ ಕೂಡ SIT ಅಧಿಕಾರಿಗಳ ತನಿಖೆ ಸಾಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ನಾವೇ ಮಾಹಿತಿ ಕೊಟ್ಟಿದ್ವಿ. ಈಗ SIT ಅಧಿಕಾರಿಗಳ ತನಿಖೆ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಆಗಿರುವ ಅಸಹಜ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಿದ್ದಾರಂತೆ. ಬಟ್ ಬಹುತೇಕ ಅಸಹಜ ಸಾವುಗಳ ಬೆನ್ನು ಹತ್ತಿ SIT ಅಧಿಕಾರಿಗಳು ತನಿಖೆ ಮಾಡಿದಾಗ ಒಂದು ಸಾವಿನ ಬಗ್ಗೆ ಅತಿದೊಡ್ಡ ಅನುಮಾನ SIT ಅಧಿಕಾರಿಗಳಿಗೆ ಶುರುವಾಗಿದೆಯಂತೆ. ಹಾಗಾದ್ರೆ ಯಾರ್ದದು ಸಾವು, ಯಾವ ಕಾರಣಕ್ಕೆ ಅನುಮಾನ, SIT ಅಧಿಕಾರಿಗಳು ಇದರಲ್ಲಿ ಯಾವ ರೀತಿ ತನಿಖೆನ ಮುಂದುವರಿಸಬಹುದು, ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮ್ಗೆಲ್ಲ ಗೊತ್ತು, ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನೆಲ್ಲ ತನಿಖೆ ಮಾಡಿದ್ದಾರೆ SIT ಅಧಿಕಾರಿಗಳು ಅನ್ನೋದ್ರ ಬಗ್ಗೆ 4,000 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಬಟ್ ನೆನಪಿರ್ಲಿ, ಇದು ಪೂರ್ಣ ವರದಿ ಅಲ್ವೇ ಅಲ್ಲ. ಹಾಗಾಗಿ SIT ಅಧಿಕಾರಿಗಳ ತನಿಖೆ ಈ ವಿಚಾರದಲ್ಲಿ ಈ ಕ್ಷಣಕ್ಕೂ ಮುಂದೆ ಸಾಗ್ತಾನೆ ಇದೆ. ಹಿಂಗೆ SIT ಅಧಿಕಾರಿಗಳು ಪ್ರಾಮಾಣಿಕವಾಗಿ ದೂರುದಾರರಿಗೆ ಕಿರುಕುಳ ಕೊಡದೆ, ಪದೇ ಪದೇ ಅವರಿಗೆ ನೋಟಿಸ್ ಕೊಡದೆ, ಅವರನ್ನ ವಿಚಾರಣೆಗೆ ಹಾಜರುಪಡಿಸದೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟ ಬಳಿಕ SIT ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಆಗಿರುವ ಅಸಹಜ ಸಾವುಗಳ ಬಗ್ಗೆ ತನಿಖೆನ ಪ್ರಾರಂಭ ಮಾಡಿದಾಗ ಒಂದಲ್ಲ ಎರಡಲ್ಲ ಸರಿ ಸುಮಾರು 38 ಅಸಹಜ ಸಾವುಗಳಾಗಿದೆಯಂತೆ. ಆ ಸಾವುಗಳು ಹೇಗಾಯಿತು, ಯಾಕಾಯಿತು, ಏನು ಕಾರಣ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಹೊರಟಂತಹ SIT ಅಧಿಕಾರಿಗಳಿಗೆ ಒಂದು ಸಾವು ಅತಿ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯಾವುದು ಆ ಸಾವು ಅನ್ನೋದನ್ನ ಗಮನಿಸೋಣ. 10 ವರ್ಷಗಳ ಹಿಂದೆ ಒಬ್ಬ ಹೆಣ್ಣು ಮಗಳು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೇ ಆಕೆ ಅಲ್ಲೊಂದು ರೂಮಲ್ಲಿ ಉಳಿದುಕೊಂಡಂತಹ ಹೊತ್ತಲ್ಲೇ ಆಕೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರುತ್ತೆ. ಆ ವಿಚಾರಗಳು ಬೆಳಕಿಗೆ ಬಂತು ಅನ್ನೋದಕ್ಕಿಂತ ಆ ಹೆಣ್ಣು ಮಗಳ ಸಾವಿನ ಬಗ್ಗೆ ಪೊಲೀಸರ ಹತ್ರ ದಾಖಲೆಗಳಿರುತ್ತಲ್ಲ, ಆ ದಾಖಲೆಯಲ್ಲೇ ಉಲ್ಲೇಖ ಆಗಿದೆ ಈ ಹೆಣ್ಣು ಮಗಳು ಅಸಹಜ ಸಾವು ಕಾರಣ ಆಕೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಅವರ ದಾಖಲೆಗಳಲ್ಲಿ ಉಲ್ಲೇಖ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮುಂದುವರೆದು ಆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿರ್ತಾರಲ್ಲ, ಇದೇ ಒಂದೇ ಸಾವಂತಲ್ಲ, ಯಾವುದೇ ಅಸಹಜ ಸಾವುಗಳಾದ್ರೂ ಕೂಡ ಏನ್ ಕಾರಣಕ್ಕೆ ಮೃತಪಟ್ಟರು, ಯಾವ ರೀತಿ ಮೃತಪಟ್ಟರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈ ಮರಣೋತ್ತರ ಪರೀಕ್ಷೆಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ಹೆಣ್ಣು ಮಗಳ ಶವವನ್ನ ಕೂಡ ಪೊಲೀಸರ ಪ್ರಕಾರ ವಿಷ ಸೇವಿಸಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ದಾಖಲೆಯಲ್ಲಿ ಉಲ್ಲೇಖ ಆಗುತ್ತೆ. ಅದೇ ಹೆಣ್ಣು ಮಗಳ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಟ್ಟಂತಹ ಪೊಲೀಸರು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಗೊತ್ತಾ, ವಿಷ ಸೇವಿಸಿ ಸಾವನ್ನಪ್ಪಿದ್ದಾಳೆ ಅಂತ ಅಲ್ಲಿ ಉಲ್ಲೇಖ ಆಗಲ್ಲ. ಕಾರಣ ಅದು ಯಾವ ವಿಚಾರಗಳು ಕೂಡ ಆ ವರದಿಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನೋಡೋದಕ್ಕೆ ಸಿಗಲ್ಲ. ಹಾಗಾದ್ರೆ ಆ ಹೆಣ್ಣು ಮಗಳ ಸಾವು ಹೆಂಗಾಯ್ತು ಅದನ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಪೊಲೀಸರು ಆ ಆಯಾಮದಲ್ಲಾದ್ರೂ ತನಿಖೆ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ. ಅವರ ದಾಖಲೆಯಲ್ಲಿ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವುದೇ ವಿಷ ಆಕೆಯ ದೇಹದಲ್ಲಿ ಇಲ್ಲ ಅನ್ನುವಂಥ ಅಂಶ ಪತ್ತೆಯಾಗಿರೋದ್ರ ಬಗ್ಗೆ ಖುದ್ದು ವೈದ್ಯರೇ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ಇಲ್ಲಿರುವಂತಹ $1 ಮಿಲಿಯನ್ ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಆ ಹೆಣ್ಣು ಮಗಳ ಸಾವು ಹೇಗಾಯ್ತು, ಯಾಕಾಯ್ತು, ಯಾರು ಮಾಡಿದ್ರು, ಇದು ಪ್ರಶ್ನೆ ಆಗ್ತಾ ಇದೆ. ಪೊಲೀಸರ ಪ್ರಕಾರ ವಿಷ ಸೇವನೆ ಆಗಿರಬೇಕು, ಬಟ್ ವೈದ್ಯರ ಪ್ರಕಾರ ವಿಷ ಸೇವನೆ ಆಗಿಲ್ಲ ಅನ್ನುವಂಥ ರಿಪೋರ್ಟ್ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಇಲ್ಲಿ ಅನ್ನುವಂಥ ಅನುಮಾನಗಳು ನಮಗೆ ಮಾತ್ರ ಅಲ್ಲ, SIT ಅಧಿಕಾರಿಗಳಿಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ ಅಂತೆ. ಹಾಗಾಗಿ ಆಕೆಯ ಸಾವು ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡೋದಕ್ಕೆ SIT ಅಧಿಕಾರಿಗಳು ಆ ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ನೋಡಿ, ಒಂದು ಅಸಹಜ ಸಾವಿನ ಬಗ್ಗೆ ಇಷ್ಟೆಲ್ಲ ಅನುಮಾನಗಳು, ಉಳಿದ ಅಸಹಜ ಸಾವುಗಳ ಬಗ್ಗೆ ನಿಜವಾದ ಕಾರಣ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ SIT ಅಧಿಕಾರಿಗಳು ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಮುಂದುವರೆದು ಇದರ ಜೊತೆಗೆ ಮತ್ತು ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಧರ್ಮಸ್ಥಳ
ಪ್ರಕರಣದಲ್ಲಿ ಆಗ್ತಾ ಇರೋದು ಸೌಜನ್ಯ ಕೇಸ್ ಮತ್ತೊಮ್ಮೆ ಈಗ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಸೌಜನ್ಯ ಕೇಸ್ ಏನಾದರೂ ಓಪನ್ ಮಾಡೋದಕ್ಕೆ ಅಸ್ತು ಅನ್ನತಾ ಕೋರ್ಟ್ ಅನ್ನುವಂತಹ ಕುತೂಹಲ ಇದೆ. ನಿಮಗೆಲ್ಲ ಗೊತ್ತು, ಈ ಹಿಂದೆ ಸೌಜನ್ಯ ಕೇಸ್ನ ಓಪನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಅವರ ಕುಟುಂಬಸ್ಥರು, ಸೌಜನ್ಯ ತಾಯಿಯವರು. ಬಟ್ ಆ ಕೇಸನ್ನು ಅರ್ಜಿಯನ್ನು ವಜಾ ಮಾಡಿತ್ತು ಹೈಕೋರ್ಟ್. ಈಗ ಮುಂದುವರೆದು ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗುತ್ತೆ ಅಂತ ಪ್ರಮುಖವಾಗಿ CID ಹಾಗೂ CBI ತನಿಖೆ ಮಾಡಿದ್ರು ಕೂಡ ಇಲ್ಲಿ ತನಕ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಂಧಿಸಿದ್ದ ಸಂತೋಷ್ ರಾವ್ ಆರೋಪಿಯಲ್ಲ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಹೀಗಾಗಿ ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕು ಅಂತ ಇದು ಈ ಕ್ಷಣಕ್ಕೂ ಒಂದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಹೀಗಾಗಿ SLPಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೌಜನ್ಯ ಕುಟುಂಬಸ್ಥರು. ಹಾಗಾಗಿ ಇದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಬಟ್ ಈ ಪ್ರಕರಣ ಇನ್ನೂ ಕೂಡ ಡಿಫಾಲ್ಟ್ ಸೆಕ್ಷನ್ ನಲ್ಲಿ ಇದೆಯಂತೆ. ಡಿಫಾಲ್ಟ್ ಸೆಕ್ಷನ್ ಅಂತ ಅಂದ್ರೆ ಒಂದಷ್ಟು ಲೋಪದೋಷದಿಂದ ಕೂಡಿದೆ ಈ ಅರ್ಜಿ, ಅದನ್ನ ಸರಿ ಮಾಡೋದಕ್ಕೆ ಕೋರ್ಟ್ ಹೇಳ್ತಾ ಇರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ವಕೀಲರು ಇದರಲ್ಲಿರುವಂತಹ ಲೋಪದೋಷಗಳನ್ನ ಸರಿ ಮಾಡಿದ್ರೆ ಕೋರ್ಟ್ ಈ ಅರ್ಜಿನ ಸ್ವೀಕರಿಸುತ್ತೆ. ನಂತರ ಕೋರ್ಟ್ನ ಆದೇಶ ಏನಾಗಿರುತ್ತೆ, ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋದು ಪ್ರಶ್ನೆ. ಆ ಮೂಲಕ ಅಟ್ಲೀಸ್ಟ್ ನಿಜವಾದ ಆರೋಪಿಗಳು ಯಾರು, ಸೌಜನ್ಯ ಸಾವಿಗೆ ಕಾರಣ ಆದಂತಹ ಆ ಕಿರಾತಕರು ಯಾರು, ಅದನ್ನ ಪತ್ತೆ ಮಾಡುವಲ್ಲಿ ಒಂದು ಪ್ರಾಮಾಣಿಕವಾದಂತಹ ತನಿಖೆ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಅಂಥದ್ದೊಂದು ಆಶಾಭಾವನೆ ಇದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.